ಎಲ್ಲರೂ ಸೇರಿ ನಮ್ಮ ಜನಪ್ರಿಯ ಶಾಸಕರಾದ ಎನ್ಎಲ್ ಹ್ಯಾರಿಸ್ ಅವರು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆಗೊಳಿಸಿದ ಇದೇ ಒಂದು ಪದ ಎಲ್ಲ ಸದಸ್ಯರು ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಬೆಳಕನ್ನ ಚುಂಬಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರಲಿ, ಹಾಗೆ ಪಕ್ಷಕ್ಕೂ ಮೂಡಿಬರಲಿ, ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಹೇಳಿ ಒಳ್ಳೆ ದೀಪವನ್ನ ದಾರಿಯನ್ನು ತೋರಿ ದೀಪ ಹಚ್ತಾ ಇದ್ದಾರೆ. ಅಲ್ಲಿ ಸೌಖ್ಯ ಅಲ್ಲಿ ಸೌಖ್ಯ ಮೇಡಮ್ ನಲ್ಲಿ ಜೋರಾದ ಚಪ್ಪಾಳೆ ಇದು ಪದಗ್ರಹಣ ಮಾಡಿ ಎಲ್ಲರಿಗೂ ಒಂದು ಅವರ ಶಾಂತಿನಗರ ಬ್ಲಾಕ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ತೊಂಗಳೂರು ವಾರ್ಡಿನ ದಯವಿಟ್ಟು ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ವೇದಿಕೆ ಮೇಲೆ ಬರಬೇಕು. ಈಗ ನಮ್ಮ ಆಧ್ಯಾತ್ಮಿಕ ನಾಟಕದಿಂದ ಅವರಲ್ಲಿ ಕಳಕಳಿಯಿಂದ ಪ್ರತಿಸ್ಕೊಳ್ತೇವೆ. Is taking over today as minority block president. Our constituency MLA Sriman N.A. Harris is doing lot of social service, human service, everybody knows. Under his able guidance, Sri Ravi sir is taking over this post. Definitely he will do the best. Congratulations to him once again. I'll pray Almighty to give him strength. எந்த தொழிலும் தன்னம்பிக்கை இல்லாமல் நிச்சயமாக இந்த தொழிலை நான் செய்து முடிப்பேன் என்ற நம்பிக்கையுடன் பெருமையும் தரும் என்ற திருக்குறள் வாக்கிற்கிணங்க அவருக்கு இன்னொரு முறை ஆண்டவன் எல்லா நலமும் வளமும் தர வேண்டும் என்று சொல்லி நம்முடைய எம்எல்ஏ அவர்களுடைய ஆசீரும் பூர்ணமாக அவருக்கு இருந்து நல்ல ஒரு வழியை அவருக்கு காட்டுவார், அவரும் செய்வார் என்ற நம்பிக்கையுடன் அவருக்கு நல்வாழ்த்துக்களை கூறிக்கொண்டு விடைபெறுகிறேன். நன்றி. ಆತ್ಮೀಯ ಬಂಧುಗಳೇ, ಬಂದಿರುವಂತ ಎಲ್ಲ ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ, ಇವತ್ತು ಬೆಂಗಳೂರು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ರವಿ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಮೊದಲನೇ ಕಾರ್ಯಕ್ರಮ ರವಿ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದೀರಿ ರವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ನಗರ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹಿದಾಯತ್ ಅವರು ಬಂದಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ಬಿಡ್ತೀವಿ, ಹಿದಾಯತ್ ಅಂತ ಗೊತ್ತಾಗ್ಬೇಕಲ್ಲ. ಹಾಗೆ ನಮ್ಮ DCC ಅಧ್ಯಕ್ಷರು ಇದ್ದಾರೆ, ಅದು ಹೇಳಿಲ್ಲ ಅಂತ ಅವ್ರ ಕುರಿತು ಸಿಕ್ಕೊಂಡು ಹೋಗ್ಬೇಡ. ನಂದಕುಮಾರ್ ಅವರಿದ್ದಾರೆ, ಹಾಗೆ ಸ್ವಾಮಿ ಯೋಗಾನಂದ ಅವರು ಇದ್ದಾರೆ, ಮಾತಾಡಿದ್ರು. ಪಾಸ್ಟರ್ ಕಾಣಿಕರಾಜ್ ಪಾಸ್ಟ್ ಇದ್ದಾರೆ. ಅದೆಲ್ಲ ಉನ್ನಪತಿ ಸ್ವಂತ ಉನ್ನಪತಿ ಮನ ತಿಂದಿದ್ದಾರೆ, ನಮ್ಮ ಇದು ಕೊಡ್ತಿದ್ರು ಅವ್ರಿಗೆ ಎಲ್ಲ ಪಾಸ್ಟರ್. ಸೊ ಮತ್ತು ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಅಲ್ಪಸಂಖ್ಯಾತ ಘಟಕವನ್ನ ಅಂದ್ರೆ ಅಲ್ಪಸಂಖ್ಯಾತ ಘಟಕದಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೀವು ತಿಳ್ಕೋಬೇಕು. ಇದರಲ್ಲಿ ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ಜೈನ್ಸ್, ಬುದ್ಧಿಸ್ಟ್, ಸಿಖ್, ಈ ತರ ನಂಬರಲ್ಲಿ ಕಮ್ಮಿ ಇರುವಂತವ್ರು. ಜನಸಂಖ್ಯೆ ನಂಬರಲ್ಲಿ ಜನಸಂಖ್ಯೆ ಎಷ್ಟು ಯಾರು ಕಮ್ಮಿ ಇದೆ ಅವ್ರನ್ನ ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ ನಾವು.
ಸೊ ಆ ಅಲ್ಪಸಂಖ್ಯಾತ ಘಟಕ, ಯಾಕಂದ್ರೆ ಅದರಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರ್ತಾರೆ. ಹಾಗಾಗಿ ಆ ಘಟಕವನ್ನ ಮಾಡಿ ಆ ಘಟಕಕ್ಕೆ ಒಂದು ಅಧ್ಯಕ್ಷನಾಗಿ ನಾವು ರವಿಯನ್ನ ನೇಮಕ ಮಾಡ್ತಾ ಇದ್ದೀವಿ. ಅಂದ್ರೆ ಆ ಜನಾಂಗವನ್ನ ಒಗ್ಗೂಡಿಸಿ ನೋಡಿ, ಇಲ್ಲಿ ಯಾರಿಗೂ ವ್ಯತ್ಯಾಸ ಇಲ್ಲ. ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಇದ್ದಾರೆ. ಕಾಂಗ್ರೆಸ್ ಬೈ ದ ಪೀಪಲ್ ಫಾರ್ ದ ಪೀಪಲ್, ಅದರಲ್ಲಿ ಯಾರನ್ನೂ ಬಿಡಲ್ಲ ನಾವು. ಅದರಲ್ಲಿ SC/ST ಘಟಕ ಇದೆ, ಹಿಂದುಳಿದ ವರ್ಗದ ಘಟಕ ಇದೆ, ಆಮೇಲೆ ಮೈನ್ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಇದ್ದಾರೆ. ಅದು ಬಿಟ್ರೆ ಅಡ್ವೊಕೇಟ್ಸ್ ಇದ್ದಾರೆ, ಡಾಕ್ಟರ್ಸ್ ಕಾಂಗ್ರೆಸ್ ಇದೆ, ಲೇಬರ್ಸ್ ಅಲ್ಲಿ ಇದೆ, ವರ್ಕರ್ಸ್ ಯೂನಿಯನ್ ಇದೆ. ಇದರ ಎಲ್ಲರಿಗೂ ಸಮಾಜದಲ್ಲಿ ಇರುವಂತ, ನಾವು ಎಲ್ಲಿವರೆಗೂ ಅಂದ್ರೆ ಫುಟ್ಪಾತ್ ಅಲ್ಲಿ ಇರೋರು ಕೂಡ ಕಾಂಗ್ರೆಸ್ ಮಾಡಿದೀವಿ ನಾವು. ಅಧ್ಯಕ್ಷರಾದ ಪಾಲ್ ಇಲ್ಲಿವರೆಗೂ ಅಧ್ಯಕ್ಷರಾಗಿದ್ರು. ಪಾಲ್ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಮನ್ನ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಗಲೇ ರೆಕಮೆಂಡ್ ಮಾಡಿದ್ದೀವಿ. ನೀವು ಪ್ರಮೋಷನ್, ನಿಮಗೆ ವಿತ್ ಪ್ರಮೋಷನ್ ನ್ಯೂ ಪ್ರೆಸಿಡೆಂಟ್ ಇಸ್ ಅಪಾಯಿಂಟೆಡ್. ಸೋಫಿಯಾ ಟಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಇವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಮೆಸೇಜ್ ಶೈಲಜಾ ಶೈಲಜಾ ಎಂಬದಾಸ್, ಈಗ ಮೆಸೇಜ್ ಫ್ರಾನ್ಸಿ ಆಗ್ನೋ ಸೋಫಿಯಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರಾದ ನಂತರ ಸೈಯದ್ ಮುಸ್ತಫಾ ಆಗಿದ ತಕ್ಷಣ ಶೇಖ್ ಅಜೀಜುಲ್ಲಾ, ಥಾಮಸ್ ಶೇಖ್ ಅಜೀಜುಲ್ಲಾ ಆದ್ಮೇಲೆ ಥಾಮಸ್ ಅವರು ವೇದಿಕೆ ಮೇಲೆ ಬರಬೇಕು. ಅಜೀಜುಲ್ಲಾ ಬಂದಿಲ್ವಾ? ಅಜೀಜುಲ್ಲಾ ಬಂದಿಲ್ಲ. ಥಾಮಸ್, ಶಾಂತಕುಮಾರ್, ಥಾಮಸ್ ಆದ ನಂತರ ರಾಗುಲ್ ಮಿಸ್ಟರ್ ರಾಗುಲ್ ವೇದಿಕೆ ಮೇಲೆ ಬರಬೇಕು. ಹಾಗೆ ಮಿಸ್ಟರ್ AM ಡ್ಯಾನಿಯಲ್ ಸನತ್ ಕುಮಾರ್, ಶಾಂತಕುಮಾರ್, ಮಿಸ್ಟರ್ AM ಡ್ಯಾನಿಯಲ್ ಶಾಂತಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಅಂತೋಣಿ ಅವರು, ನೆಕ್ಸ್ಟ್ ಆಂಥೋನಿ ನಿಕೋಲಾಸ್ ಇವರು ವೇದಿಕೆ ಮೇಲೆ ಬರಬೇಕು. ಮಿಸ್ಟರ್ T ಆಂಥೋನಿ ನಿಕೋಲಾಸ್, ಫಿಲಿಪ್ಸ್, ಹಾಗೆ ಯಶವಂತ್ ರಾಜ್ ಜೈನ್, ಸಿ ಸ್ಟ್ಯಾನ್ಲಿ ಚಪ್ಪಾಳೆ ಎಲ್ಲರಿಗೂ ಅಭಿನಂದನೆಗಳು. Anthony Cruz, Stanley, Anthony Cruz, Gabbar Sharif, ಈಗ ದಯವಿಟ್ಟು ನಮ್ಮ ಶಾಸಕರಿಗೆ ಒಂದು ಗೌರವ ಸನ್ಮಾನವನ್ನ RS ಸರ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಸರ್ ಸ್ವಲ್ಪ ಸೈಡ್ ಸ್ವಲ್ಪ ಈ ಕಡೆ ಬನ್ನಿ ಸರ್ ಸ್ವಲ್ಪ ಇದೆ ಸರ್ ಈಗ ನಮ್ಮ ಬರಲಿ ಜೋಳದ ಚಪ್ಪಾಳೆ. ಹಾಗೆ ನಮ್ಮ ಹೃದಯ ಉಲ್ಲಾಸ
ಆನಂದ ನತನ ಗಣಪತಿಂ ಭಾವಯೇ ಆನಂದ ನತನ ಗಣಪತಿಂ ಭಾವಯೇ ಆನಂದ ನತನ ಗಣಪತಿಂ ಭಾವಯೇ Okay, now. ದಮ್ನೂರು ಬ್ಲಾಕ್ ಅಲ್ಪಸಂಖ್ಯಾತರ ಒಂದು ಪದಾಧಿಕಾರಿಗಳ ಒಂದು ಪದಗ್ರಹಣದ ಕಾರ್ಯಕ್ರಮ. ಇದರ ಅಧ್ಯಕ್ಷರು ನಮ್ಮ ಸ್ನೇಹಿತರು, ನಮ್ಮ ಸಹೋದರರಾದಂಥ ರವಿಯವರ ಒಂದು ಸಂಘಟನೆ. ಅವರು ಜನರ ಜೊತೆಯಲ್ಲಿ ಬೆರೆಯುವಂಥ ಒಂದು ನಿಟ್ಟಿನಲ್ಲಿ, ಸಂಘಟನೆ ಮಾಡೋಂಥ ಒಂದು ನಿಟ್ಟಿನಲ್ಲಿ, ಎಲ್ಲರನ್ನು ಜೊತೆಲಿ ಹೋಗುವಂಥ ಒಂದು ನಿಟ್ಟಿನಲ್ಲಿ ಎಲ್ಲದನ್ನು ನೋಡಿ ಇವತ್ತು ಅವ್ರನ್ನ ನಮ್ಮ ಶಾಸಕರು ಅವ್ರನ್ನ ದಮ್ನೂರು ಬ್ಲಾಕ್ ಅಂದರೆ 3 ವಾರ್ಡ್ಗಳು ಬರ್ತಿದೆ, ದಮ್ನೂರು, ಜೋಗಪಳ್ಳಿ ಮತ್ತು ಅಗ್ರಂ ವಾರ್ಡ್. ಈ 3 ವಾರ್ಡ್ಗಳ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಅವರು ನೇಮಕವಾಗಿದ್ದಾರೆ. ಸೊ ಅದರದ್ದು ಒಂದು ಕಾರ್ಯಕ್ರಮ ಇವತ್ತು. ಸೊ ಇನ್ನೇನು ಒಂದು ಸ್ವಲ್ಪ ಹೊತ್ತರಲ್ಲಿ ನಮ್ಮ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ದಮ್ನೂರಿಂದ ಪ್ರಾರಂಭ ಆಯಿತು. ದಮ್ನೂರಲ್ಲಿ 2 ಕಾರ್ಯಕ್ರಮ ಆಯಿತು. ಇದು ಇವತ್ತು 3ನೇ ಕಾರ್ಯಕ್ರಮ. ಪದಗ್ರಹಣ ಮಾಡ್ತಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಮುಂದಿನ ದಿನದಲ್ಲಿ ಒಳ್ಳೆ ಸ್ಥಾನಮಾನ ಕಾಂಗ್ರೆಸ್ ಪಕ್ಷದ ಏನೊಂದು ಬೆಂಗಳೂರು ಪೂರ್ವ ಜಿಲ್ಲೆ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ದೊಡ್ಡೂರು ಶ್ರೀನಿವಾಸ ರೆಡ್ಡಿ ಅಂತ. ಈ ಒಂದು ಕಾರ್ಯಕ್ರಮ ಇವತ್ತು ಏನೊಂದು ರವಿಯವರು ಆಯೋಜಿಸಿದ್ದಾರೆ, ಅದು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MLA ಎನ್ ಎ ಹರೀಶ್ ಅವರ ಆಶೀರ್ವಾದದೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವರ ಒಂದು ಕೆಪಾಸಿಟಿ ನೋಡಿ, ಇವರು ಜನಗಳ ಮಧ್ಯೆಯಲ್ಲಿ ಅವರ ಸರಳತೆ ಮತ್ತು ಅವರು ಓಡಾಡ್ತಾ ಇರ್ತಕ್ಕಂಥ ರೀತಿ, ಅವರ ಸಂಘಟನೆ ಪ್ರತಿಯೊಂದನ್ನು ನೋಡಿ ನಮ್ಮ MLA ಎನ್ ಎ ಹರೀಶ್ ಅವರು ನಮ್ಮ ದೊಂಗಳೂರು ಮೈನಾರಿಟಿ ಬ್ಲಾಕ್ಗೆ ಅಧ್ಯಕ್ಷರಾಗಿ ಅವರಿಗೆ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಪದವಿ ಕೊಟ್ಟಿರ್ತಕ್ಕಂಥ ಒಂದು ಸ್ವೀಕಾರ ಸಮಾರಂಭ ಇವತ್ತು ನಡೀತಾ ಇದೆ. ಇವತ್ತು ಅವರು ಅಧಿಕಾರನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಧಿಕಾರನ ಏನೊಂದು ಚಾರ್ಜ್ ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಒಂದು ಏನೊಂದು ಕಾಂಗ್ರೆಸ್ ಪಕ್ಷನ ಇನ್ನೂ ಹೆಚ್ಚಿನ ಒಂದು ಬಲಪಡಿಸೋದಕ್ಕೆ ಅವರು ಮುಂದೆ ಬಂದಿದ್ದಾರೆ. ರವಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ರವಿ ಅಂದರೆ ಒಂಥರ ಸೂರ್ಯ ಇದ್ದಂಗೆ, ಎಲ್ಲರಿಗೂ ಸಮಾನವಾಗಿರತಕ್ಕಂಥ ಒಂದು ವ್ಯಕ್ತಿ, ಎಲ್ಲರನ್ನೂ ಜೊತೆಯಲ್ಲಿ ತಗೊಂಡೋಗ್ತಕ್ಕಂಥ ವ್ಯಕ್ತಿ. ಇಲ್ಲಿ ಅವ್ರು ಬಂದು ಇವತ್ತು ಪಾರ್ಟಿ ಸೇರ್ಕೊಂಡಿದ್ದಾರೆ, ಹೊಸದಾಗಿ ಸೇರ್ಕೊಂಡಿದ್ರು ಕೂಡ ಎಲ್ಲರನ್ನೂ ಜೊತೆಗೂಡಿ, ಎಲ್ಲ ಲೀಡರ್ಸ್ನೂ ಜೊತೆಗೂಡಿ ಅವರೆಲ್ಲರನ್ನೂ ತಗೊಂಡೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಒಳ್ಳೇದು ಮಾಡ್ತಾನೆ. ಜೊತೆಗೆ ಏನೊಂದು ಇವತ್ತು ಇದ್ರ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಒಂದು ಔತಣಕೂಟ ಕೂಡ ಇಟ್ಕೊಂಡಿದ್ದಾರೆ ಜೊತೆಗೆ. ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ, ಈ ಒಂದು ಜೋಗಪಾಳ್ಯ ಒಂದು ಏನೊಂದು ವಾರ್ಡ್ ಇದೆ, ಅದರಲ್ಲೂ ಕೂಡ ಗ್ರಾಸ್ ರೂಟ್ ಲೆವೆಲಲ್ಲಿ ಒಂದು ಬೂತ್ ಲೆವೆಲಲ್ಲಿ ಒಂದು ಸಂಘಟನೆನ ಅವರು ಮಾಡ್ತಾ ಇದ್ದಾರೆ. ಆ ಮಾಡ್ತಾ ಇರೋದಕ್ಕೆ ಎಲ್ಲ ಇಲ್ಲಿರ್ತಕ್ಕಂಥ ಲೀಡರ್ಸ್ ಎಲ್ಲರೂ ಅವ್ರಿಗೆ ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವರು ಲೀಡರ್ಸ್ ಜೊತೆಯಲ್ಲಿ ಸ್ಪಂದಿಸಿ ಯಾವುದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ದಿರ ನಮ್ಮ ಏನೊಂದು MLA ಎನ್ ಎ ಹರೀಶ್ ಅವರ ಮಾರ್ಗದರ್ಶನದೊಂದಿಗೆ ಅವರು ಅನ್ನತತ್ವ ಮನುಷ್ಯತ್ವ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಮುನ್ನಡೀತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ತಾ, ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ಏನೇ ಒಂದು ಸಹಾಯ ಬೇಕಾಗಿದ್ರು ನಾವು ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ತಾ, ಅದ್ರ ಜೊತೆಗೆ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಒಳ್ಳೊಳ್ಳೆ ಸಂಘಟನೆಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳೋದಕ್ಕೆ ನಾನು ನಮಸ್ಕಾರ. ಇವತ್ತು ನಮಗೆ
ನಮ್ಮ ಎನ್.ಎ. ಹ್ಯಾರಿಸ್ ಸಾಹೇಬರು ಅವರು ನನ್ನ ತತ್ವ ಮನುಷ್ಯತ್ವಂಗೆ ಅವ್ರಿಗೆ ನಮಗೆ ನೋಡಿ ಬಿಸ್ನೆಸ್ ಅಂತ ಕರೆದಿ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ರಾಜಕೀಯಕ್ಕೂ ನಮಗೂ ತುಂಬ ದೂರ ಇತ್ತು. ಬಟ್ ಇದ್ರೇನು ಅವರು ನಮ್ಮನ್ನು ಹೆಂಗೆ ಐಡೆಂಟಿಫೈ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೋಸ್ಕರ ನಾವು ಬಂದು ನಾವು ಕೆಲಸ ಮಾಡುವಾಗ ನಾವು ಎಲ್ಲ ಒಳ್ಳೆ ಒಂದು ಲೀಡ್ರ್ಗಳನ್ನ ನಾವು ನೋಡೋ ಒಂದು ಅವಕಾಶ ಸಿಕ್ತು. ನೋಡಿ ಇವಾಗ ಸ್ವಲ್ಪ ನಮ್ಮ ಅಧ್ಯಕ್ಷರುಗಳೆಲ್ಲ ಮಾತಾಡಿದ್ದಾರೆ, ತುಂಬ ಮನಪೂರ್ವವಾಗಿ ಮಾತಾಡಿದ್ದಾರೆ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಮಾತಾಡಿದ್ರು. ಇವಾಗ ಜಯಣಿಯನ್ನ ಮಾತಾಡಿದ್ರು, ಶ್ರೀನಿವಾಸನ ಮಾತಾಡಿದ್ರು, ತುಂಬ ಜನ ಲೀಡರ್ಸ್ ಚಂದ್ರನ ಮಾತಾಡಿದ್ರು. ಇದೆಲ್ಲ ಕೇಳೋವಾಗ ನಮಗೆ ಇನ್ನೂ ಸ್ವಲ್ಪ ನಮ್ಗೇನಾಗುತ್ತೆ, ಇನ್ನೂ ಸ್ವಲ್ಪ ಎನರ್ಜಿ ಬರ್ತಾ ಇದೆ. ನಾವು ಜನಗಳಿಗೋಸ್ಕರ ಏನಾರ ಮಾಡಬೇಕು, ಜನಗಳ ಮಧ್ಯದಲ್ಲಿ ಏನಾರ ನಾವು ಕಾರ್ಯಕ್ರಮಗಳು ಮಾಡ್ಕೋಬೇಕು, ಒಳ್ಳೇದು ಮಾಡಬೇಕಂತ ಒಂದು ಗುರಿ ಇಟ್ಕೊಂಡು ನಾವು ಮಾಡ್ತಾಯಿದ್ರಿ. ನಮಗೆ ಇವಾಗ ಕೊಡೋ ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ. ಇವಾಗ ಮೈನಾರಿಟಿಯಲ್ಲಿ ಅಲ್ಪಸಂಖ್ಯಾತರ ಬ್ಲಾಕ್ ಅಧ್ಯಕ್ಷರಾಗಿದ್ದೀನಿ. ಇವಾಗ ಆ ಪದಗ್ರಹಣ ಮಾಡಿದರೆ ಗೌರ್ಮೆಂಟ್ ಆಫ್ ಕರ್ನಾಟಕಲ್ಲಿ ಅದೊಂದು ಪೋಸ್ಟ್ ಕೊಟ್ಟಿದ್ದಾರೆ ನಮಗೆ. ನಾನು ನಮ್ಮ ಚಂದ್ರನ 2 ಜನ ಇನ್ಚಾರ್ಜ್ ಇಲ್ಲಿ ಜೋಗಪಾಲಿಯಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ನಾವು ಖಂಡಿತ ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಹೇಳಿದಾಗ ಇನ್ನು ಬೂತ್ ಲೆವೆಲಲ್ಲಿ ಸಂಘಟನೆ ಪಡಿಸೋದಕ್ಕೆ ಏನು ಮಾಡಬೇಕು ಅದು ಖಂಡಿತ ನಮ್ಮ ಲೀಡರ್ಗಳು ಗೈಡ್ಲೈನ್ಸ್ ತೊಗೊಂಡು, ನಮ್ಮ ಎನ್.ಎ. ಹ್ಯಾರಿಸ್ ಗೈಡ್ಲೈನ್ಸ್ ತೊಗೊಂಡು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಮಾತು. ಥ್ಯಾಂಕ್ ಯು.